ಇದರಲ್ಲಿ ಆದದ್ದು ಏನಂತ ಹೇಳಿದ್ರೆ ಏನು ಬ್ಯಾಂಕಿಂದ ಏನು ಪ್ರಾಬ್ಲಮ್ ಇತ್ತು ಇವತ್ತು ಸಹ ಅದೇ ಹೇಳ್ತಾ ಇದ್ರು. ಈಗ ಆಫೀಸರ್ ಬರ್ತಾರೆ, ನಮ್ಮ ಮಾತು ಕೇಳೋದಿಲ್ಲ, ತಮ್ದು ಏನಿದೆ ಮಾತಾಡಿ ಹೋಗ್ಬಿಡ್ತಾರೆ. ಅವ್ರು ಬೆಳಿಗ್ಗೆ ಹೇಳ್ತಾಯಿದ್ರು 3 ತಿಂಗಳಲ್ಲಿ ಮಾಡ್ತೇವೆ, ನೀವು ಹೋಗ್ರಿ ಅಂತ ಹೇಳಿ. ಈಗ ಸ್ವಲ್ಪ ಟೈಟ್ ತೊಗೊಂಡು ಕೂಡ ಬ್ಯಾಂಕಲ್ಲಿ ಬಂದು ಮಾತಾಡ್ತಾರೆ. ಈಗ ಮೊದಲನೇದು 108ರಲ್ಲಿ ಯಾರಿಗೆ ಬ್ಯಾಂಕ್ ಲೋನ್ ಬೇಕು ಅವರೆಲ್ಲ ಹೋಗಿ ಕ್ಲಿಯರ್ ಮಾಡಿಕೊಡ್ಬೇಕು. ಅವ್ರು ಮಾಡಲಿಲ್ಲ, ನಮ್ಗೆ ಇನ್ಫಾರ್ಮೇಷನ್ ಕೊಡಿ. ಅದರ ನಂತರ ನಾಳೆ ಅಥವಾ ನಾಡ್ದಿಂದ 84 ಜನರಲ್ಲಿ ಎಷ್ಟು ಜನ ಡಾಕ್ಯುಮೆಂಟ್ ಕೊಟ್ಟಿದ್ದಾರೆ ಅದು ಅವ್ರಿಗೆ ಕಳಿಸ್ತಾರೆ. ಈ 2 ಪ್ರೊಸೆಸ್ ನಡೆದದ್ದು. ಇದರ ಮಧ್ಯೆ ಇದಕ್ಕೆ ಸುಮಾರು 7 ಜನಕ್ಕೆ ನಾವು ಹೇಳಿದ್ವಿ, ನೀವಾದರೂ ದುಡ್ಡು ತುಂಬಿ ಬರ್ರಿ, ಯಾರಿಗೆ ಆಗ್ತದೆ ಸಾಧ್ಯ ತುಂಬ್ರಿ, ಬ್ಯಾಂಕ್ ಬಡ್ಡಿ ಎಲ್ಲ ಸಮಸ್ಯೆ ಆಗ್ತದೆ ಅಂತ. ಈಗಾಗಲೇ 7 ಜನ ದುಡ್ಡು ತುಂಬಿದರು. ಮೊನ್ನೆ ದೇಶಪಾಂಡೆ ಸಾಹೇಬರು ಇಲ್ಲಿ ಬಂದಾಗ 6 ಜನರಿಗೆ ಅವತ್ತು ಇದು ಕೊಟ್ಟು ಏನಂದರೆ ಆದೇಶ ಪತ್ರ ಕೊಟ್ಟು ಆದೇಶ ಪತ್ರ ಕೊಟ್ಟರಲ್ಲೇ ಮನೆ ರೆಡಿ ಆಗಲಿಲ್ಲ. ಹಿಂದೆ 108 ಮನೆ ಕೊಡುವಾಗ ದೇಶಪಾಂಡೆ ಸಾಹೇಬರು ಇವರೇ ಹೇಳಿದರು, ಹೋಗ್ರಿ ಇವತ್ತು ರಾತ್ರಿನ ಹೋಗಿ ಅಡುಗೆ ಮಾಡಿರಿ ಅಂತೇಳಿ. ನೆನಪಿರ್ಬೋದು 108 ಕೊಟ್ಟಾಗ. ಈಗ ಮೊನ್ನೆನೂ ಅದೇ ರೀತಿ ನೀವು ಹೋಗ್ರಿ ಉಳಿರಿ ಅಂಥೇಳಿ. ಲಾಸ್ಟ್ ಟೈಮ್ ಪಾಟೀಲ್ ಸಾಹೇಬರು ಅದು ದುಡ್ಡು ತುಂಬಿದ್ರು, ಅವ್ರಿಗೆ ಹೇಳಿದ್ರು ನೀವು ಇವತ್ತೇ ಹೋಗಿ ಉಳಿರಿ ಅಂತೇಳಿ. ಅಲ್ಲೇ ಏನು ಸ್ಥಿತಿ ಇದೆ ಅಂತ ಅವ್ರಿಗೆ ಗೊತ್ತಿಲ್ಲ, ನಮ್ಗೆ ಗೊತ್ತಿದೆ. ಅದರ ನಂತರ ಅವರು ಮಾತಾಡುವಾಗ ಕನಿಷ್ಠ ಎಲ್ಲೇ ಯಾರಿಗೆ ಏನು ಮಾತಾಡಬೇಕು ಅಂಥೇಳಿ ಇಲ್ಲ, ಎಲ್ಲರಿಗೂ ಬಹಳ ಹಗುರವಾಗಿ ತಗೊಳ್ತಾ ಇದ್ದಾರೆ. ಈ ಹೋರಾಟ ಸಮಿತಿಗೆ ಜನ ಬಂದರು, ನಮ್ಮ ಕಷ್ಟ ಇದೆ, ನಮ್ಮ ಮನೆ ಸಿಗ್ತಾ ಇಲ್ಲ, ನಾವು ದುಡ್ಡು ತುಂಬಿದ್ದೇವೆ ಅಂತೇಳಿ. ಅದರ ಸಲುವಾಗಿ ನಾವು ಹೋರಾಟ ಕೇಳಿದ್ವಿ. ಇವತ್ತು ಹೋರಾಟ ಕೇಳಿದ್ದೇವೆ ಅಂತೇಳಿ 108 ಜನ ಇವತ್ತಿನ ದಿವಸ ದಾಂಡೇಲಿ ಹೋರಾಟ ಸಮಿತಿಯ ಪದಾಧಿಕಾರಿಗಳು ನಮ್ಮ ಎಲ್ಲರಿಗೂ ಮೊದಲನೇದಾಗಿ ಸ್ವಾಗತವನ್ನು ಬಯಸಿ ಇವತ್ತು ನಡೆದಂಥ ಘಟನೆ ಬಗ್ಗೆ ಒಂದೆರಡು ಇವ್ರ ನಂತರ ಡಿ ಸಿ ಅವರು ಪ್ರಾಜೆಕ್ಟ್ ಮ್ಯಾನೇಜರ್ ಕಡೆ ನಾವು ಸುಮಾರು ಟೈಮ್ ಚರ್ಚೆ ಮಾಡಿದ್ದೀವಿ. ಈ ವಿಷಯವಾಗಿ ಅವರು ಕಮಿಷನರ್ಗೆ ಒತ್ತಾಯವನ್ನು ಮಾಡಿ ಬ್ಯಾಂಕಿನವ್ರನ್ನ ಕರೆದು ಮೀಟಿಂಗ್ ಮಾಡಿ ಇದೆಲ್ಲ ಕೆಲಸ ಸ್ಟಾರ್ಟ್ ಆಗಿಬಿಟ್ಟು ಅದೇನು ಕೂಲಿ ಕೊರತೆಗಳದಾವು ನಾವು ಬಗೆಹರಿಸುವಂಥ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ಹೋಗಿದ್ದಾರೆ. ಆ ಪ್ರಕಾರ ಇನ್ನು ನಾಳಿನಿಂದ ಇವತ್ತಿನಿಂದಲೇ ಕೆಲಸ ಪ್ರಾರಂಭ ಮಾಡ್ತೀವಿ ಅಂತ ನಮ್ಮ ಕಮಿಷನರ್ ಕೂಡ ಹೇಳಿದ್ದಾರೆ. ಅದಕ್ಕಾಗಿ ಈಗ ಮೊದಲನೇದಾಗಿ ಅವರಿಗೆ ಒಂದು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಇನ್ನು ಡಿ ಸಿ ಅವರು ಒಂದು ವಾರ 15 ದಿವಸದಲ್ಲಿ ಕರ್ಕೊಂಡು ಬರ್ತೀನಿ, ಅವ್ರದ್ದು ಮೀಟಿಂಗ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇನ್ನುಳಿದ ವಿಷಯಗಳಿಗೆ ಬಗ್ಗೆಯೂ ಕೂಡ ನಾವು ಚರ್ಚೆ ಮಾಡಿ ಆದಷ್ಟು ಫಲಾನುಭವಿಗಳಿಗೆ ಬೇಗನೆ ಮನೆ ಸಿಗುವಂಥ ವ್ಯವಸ್ಥೆಯನ್ನು ಮಾಡುವಲ್ಲಿ ಪ್ರಯತ್ನ ಮಾಡ್ತೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಈಗ ಮೊನ್ನೆ ನಮ್ಮ ಈ ಒಂದು ಕ್ಷೇತ್ರದ ಶಾಸಕರಾದಂಥ ಅರವಿಂದ್ ದೇಶಪಾಂಡೆ ಅವರು ಬಂದು ಅವರು ನಮ್ಮ ಹೋರಾಟ ಸಮಿತಿಯನ್ನು ಹಗುರವಾಗಿ ತಿಳ್ಕೊಂಡಿದ್ದಾರೆ. ದಾಂಡೇಲಿ ಸಮಗ್ರ ಹೋರಾಟ ಸಮಿತಿಯ ಒಂದು ಪ್ರತಿಯೊಂದು ಹೋರಾಟದಲ್ಲಿ ನಾವು ಎಲ್ಲ ಆಗ್ತೀವಿ. ಇಲ್ಲಿ ದಾಂಡೇಲಿಯಲ್ಲಿ ಇರ್ತಕ್ಕಂಥ 50 ಪ್ರಾಜೆಕ್ಟ್ ಮ್ಯಾನೇಜರ್ ಬಂದು ಹೋದರು ದಾಂಡೇಲಿಗೆ G+2 ಮನೆ ಬಗ್ಗೆ. ಈಗ 2018 ದುಡ್ಡು ತುಂಬ್ತಾ ಬಂದಿದ್ದಾರೆ ಪಾಪ ಅವರು. ತುಂಬಿದ ನಂತರ ಅದರ ಬಡ್ಡಿ ಏನು, ಬಂಗಾರ ಇಟ್ಟು ಮನೆಯೊಳಗೆ ಇರ್ತಕ್ಕಂಥ ಬಾಡಿಗೆನೂ ತುಂಬಬೇಕು, ರೊಕ್ಕದ ಬಡ್ಡಿನೂ ತುಂಬಬೇಕು. ಇಂಥ ಕಷ್ಟದಿಂದ ಹೋರಾಟದಿಂದ ಈ ರೀತಿ ಮಾಡ್ತಾರೆ. ಮಾಡಿದ ಇಲ್ಲಿ ಇರ್ತಕ್ಕಂಥ ಶಾಸಕರು ಹಳೆಯ ದಾಂಡೇಲಿ ಜೋಡ ವಿಧಾನಸಭಾ ಕ್ಷೇತ್ರದ ಶಾಸಕರು 10 ಸಲ ಆರಿಸಿ ಬಂದವರು. ದಾಂಡೇಲಿಯನ್ನು ಬೇಕಾದಾಗ ಮಾಡ್ಬೋದಿತ್ತು. ದಾಂಡೇಲಿ ಅಂದ್ರೆ ಕಾಲಲ್ಲಿ ಕಸ ತಿಳಿದ್ಬಿಟ್ಟಿದ್ದಾರೆ ಅವರು. ದಾಂಡೇಲಿಗೆ ಅಂದ್ರೆ ನಾಯಿ ತಿಳಿದಾರೆ. ಮೊನ್ನೆ ಹೇಳ್ತಾರಂತ ಇವ್ರು ಹೋರಾಡೋರು ಹಂಗೆ ಇರುವುದು ಅಂತೇಳಿ. ಬಗಳೋ ನಾಯಿ ಕಚ್ಚೋದಿಲ್ಲ, ಕಚ್ಚೋ ನಾಯಿ ಬಗಳೋದಿಲ್ಲ ಅಂತ. ಈ ರೀತಿ ಅನ್ನೋದು ಪಬ್ಲಿಕ್ ಅನ್ನೋದು ಸರಿಯಲ್ಲ. ತಾವು ಶಾಸಕರ ದೊಡ್ಡವರು, ನಮ್ಮಿಂದ ಅವರಿಂದ ನಾವಲ್ಲ. ಅಲ್ಲಿ ಫಸ್ಟ್ ವಿಚಾರ ಮಾಡಬೇಕು. ಒಂದು ಟೈಮ್ದಾಗ ಇಂಡಸ್ಟ್ರಿಯಲ್ ಏರಿಯಾ ಐತೆ ದಾಂಡೇಲಿ. ಈಗ ದಾಂಡೇಲಿ ಗುರ್ತಿಲ್ಲ, ಬರೀ ಒಂದು ಪೇಪರ್ ಮಿಲ್ ಅಷ್ಟೇ ಕೆಲಸಕ್ಕೆ. ಅವ್ರು ಇಂಡಸ್ಟ್ರಿಯಲ್ ಮಿನಿಸ್ಟರ್ 10 ವರ್ಷ ಇದ್ದರು. ಒಂದು ಫ್ಯಾಕ್ಟ್ರಿ ಹಾಕೋ ಕೆಪಾಸಿಟಿ ಅವರಲ್ಲಿ ಆಗಲಿಲ್ಲ. ಇನ್ನು ಮ್ಯಾಗ ಪಬ್ಲಿಕ್ಕಿಗೆ ಈ ರೀತಿ ಅನ್ನೋದು ತಪ್ಪು. ಇನ್ಮ್ಯಾಗ ನಾವು ಅನ್ನೋದಕ್ಕೆ ನಾವು ಇನ್ನೂ ಅನುಸ್ಪದ ಕೊಡೋದಿಲ್ಲ. ಮುಂದಿನ ದಿನಗಳಲ್ಲಿ ನಾವು ಹೋರಾಟ ಮಾಡ್ತೀವಿ. ಮುಂದೆ ಭಯಂಕರ ಉಗ್ರವಾಗಿ ಹೋರಾಟ ಮಾಡ್ತೀವಿ. ಇದ್ರ ಬಗ್ಗೆ ಏನಾರು ದಾಂಡೇಲಿ ಪಬ್ಲಿಕ್ ಬಗ್ಗೆ ಯಾರ ಬಗ್ಗೆ ನಾವು ಹೋರಾಟ ಅಂತ ನಮ್ಗೆ ಏನು ಕಾಣೋದಿಲ್ಲ. ನಮ್ಗೆ ಉರಿ ಒಂದೇ ಬಡವರ ಕಣ್ಣೀರಿಗೆ ನಾವು ತಡ್ಕೊಳ್ಳೋಕ್ಕಾಗೋದಿಲ್ಲ. ನಮ್ಮೂರಲ್ಲಿ ಇಂಥ ಯೋಜನೆಗಳು ನಾವು ಒಂದೇ ಹೋರಾಟವನ್ನು ಮಾಡ್ತಾ ಇಲ್ಲ. ಸಾಕಷ್ಟು ಹೋರಾಟಗಳಿಗೆ ನಾವು ಸ್ಪಂದಿಸ್ತಾ ಇದ್ದೀವಿ. ನ್ಯಾಯಯುತವಾಗಿ ನಾವು ಸ್ಪಂದಿಸ್ತಾ ಇದ್ದೀವಿ. ಬಡವರ ಒಂದು ಹೋರಾಟಕ್ಕೆ ನಾವು ಸ್ಪಂದಿಸ್ತೇವೆ. ನಮ್ಮ ಕೆಲಸ ಸರಿ ಮಾಡ್ಕೊಡಲ್ಲ. ನಾವು ಎಷ್ಟು ವರ್ಷ ಆಯ್ತು ತುಂಬ ನಮ್ಮ ಮನೆಗಳು ನಮ್ಗೆ ಬೇಕಾ. ಇದಾದ ಮತ್ತೆ ನಾವು ಹೋರಾಟ ಚಾಲು ಮಾಡ್ತೀವಿ ಅಷ್ಟೇ. ಮತ್ತೆ ಏನು ಮುಂದೆ ಮಾತಾಡೋದು. ನಾವು ಎಷ್ಟು ಭಾಳ ವರ್ಷ ಆಯ್ತು ತುಂಬ 10-12 ವರ್ಷ ಆಯ್ತು.
ನಾವು ಸಂಘದಲ್ಲಿ ಸಾಲ ಮಾಡ್ಕೊತ ಇದು ಮಾಡ್ಕೊತ ಸಾಲ ಮಾಡ್ಕೊತ ತುಂಬ್ತೇವೆ ಸರ್. ಮನೆ ಕೆಲಸ ಮಾಡ್ಕೊತ ಸಾಲ ಮಾಡಿ ಸಂಘ ಎಲ್ಲ ತುಂಬ್ತೇವೆ. ಏನ್ ಮಾಡ್ತಾರೆ ಹೇಳಿ ಸರ್, ಯಾವಾಗ ಕೊಡ್ತೀರಿ ಹೇಳಿ? ನಮಸ್ತೆ ಸರ್, ನಾವು ಭಾಳ ವರ್ಷದಿಂದ ಬಾಡಿಗೆ ಕಟ್ತೇವ್ರಿ, ಮನಿ ರೊಕ್ಕ ಎಲ್ಲ ತುಂಬಿದೇವ್ರಿ. ಇವ್ರು ಬರೋದು ಹೋಗೋದು ಅಷ್ಟ ಮಾಡತ್ತಾರಿ ಸರ್. ಏನೋ ಲಕ್ಷ ಕೊಡ್ವಾರಿ ಎಲ್ಲ ಊರಾಗ ಮನಿಗಳು ಕೊಟ್ಟಾರಿ. ನಾವು ಕೆಲ್ಸಕ್ಕೆ ಹೋಗ್ತೇವ್ರಿ, ಅಲ್ಲಿ ಹೇಳಿ ಪದೇ ಪದೇ ಬರೋದು ಆಗ್ತೈತ್ರಿ. ಈಗ ಎಷ್ಟು ವರ್ಷ ಆಯ್ತ್ರಿ ನಮ್ದು ಇನ್ನ ಮನಿದ ಏನು ಕಾಳಜಿ ಮಾಡೋರಿ. 75,000 ರೂಪಾಯಿ ತುಂಬಿದೇವ್ರಿ. ಸಂಘನ್ಯಾಗ ಸಾಲ ಮಾಡಿದೇವ್ರಿ, ಬಡ್ಡಿ ತುಂಬೇಕ್ರಿ, ಮತ್ತು ಬಾಡಿಗೆನೂ ತುಂಬೋದು ಆಗತೈತ್ರಿ ಸರ್. ಆದ್ರೆ ಇವ್ರೇನು ವಿಚಾರ ಮಾಡುವಾರಿ, ಇವತ್ತು ಕೊಡ್ತೇವೆ ನಾಳೆ ಕೊಡ್ತೇವೆ ಅಂದವ್ರಿ. ಇದ್ದವ್ರಿಗೆ ಮನಿ ಕೊಟ್ಟಾರಿ, ಇಲ್ಲವ್ರಿಗೆ ಏನೂ ಕೊಟ್ಟಿಲ್ರಿ. ಈಗ ನಮ್ಗೆ ಮನಿ ಬೇಕಂತ ನಾವು ಕೆಲ್ಸಕ್ಕೆ ಹೇಳೇ ಬಂದೇವು ನೋಡ್ರಿ. ಇದು ವಿಚಾರ ಮಾಡಿ ನಮ್ಗೆ ಈ ವಾರನ್ಯಾಗ ಏನದ ಮನಿದ ಜಲ್ದಿ ಮಾಡ್ಬೇಕ್ರಿ. ನಾವು ಇಷ್ಟು ಮಾತಾಡಿ ಕೈ ಮುಗಿತೇವೆ. ನಾವು ಭಾಳ ವರ್ಷದಿಂದ ಬಾಡಿಗೆಯಲ್ಲಿ ಮನೆಯಲ್ಲಿ ಇದ್ದೇವೆ. ಭಾಳ ಕಷ್ಟ ಆಗ್ತದೆ ನಮಗೆ. ನಾವು ಇದಿಷ್ಟು ಈಗ 2015ರಲ್ಲಿ ನಾವು ಹಣ ಕಟ್ಟಿದ್ದೇವೆ. 3 ಕಂತಾಗಿ ನಾನು ಕಟ್ಟಿದ್ದೇವೆ 70,000. ಮತ್ತು ನಾನು ಹ್ಯಾಂಡಿಕ್ಯಾಪ್ಟ್ ಕೂಡ ಇದ್ದೇನೆ. ನಮಗೆ ಭಾಳ ತೊಂದರೆ ಆಗ್ತಾ ಇದೆ. ನಮಗೆ ಈಗ ವಯಸ್ಸು ಕೂಡ ಆಗಿದೆ. ಮನೆ ಸಿಗುತ್ತೆ ಅಂತ ಭಾಳ ನಿರೀಕ್ಷೆಯಲ್ಲಿ ಕಾದು 10-12 ವರ್ಷಗಳಾಯಿತು. ಈಗ ಇನ್ನೂ ನಮಗೆ ಮನೆಯನ್ನು